ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ಚಾನಲ್ಸ್ನ ವೀಕ್ಷಕರುಗಳಿಗೆ MS ಫ್ಯಾಬ್ರಿಕೇಷನ್ ನಾಗಮಂಗಲ ಅವರಿಂದ ಸ್ವಾಗತ. ಇದು ಒಂದು ವಿಶೇಷವಾಗಿ ನಾನು ಒಂದು ವಿಡಿಯೋನ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದು ನಿಮಗೆ ಶಾರ್ಟ್ ವೀಡಿಯೋಸಲ್ಲಿ ತೋರಿಸಿದ್ದೆ ಏನಂತ, ಇದು ಯಾವ ದೇಶದಿಂದ ನಮಗೆ ಕಾಲ್ ಬಂತು, ಯಾವ ದೇಶದವರು ಈ ಒಂದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದ ಕರ್ನಾಟಕದಲ್ಲಿ ಒಂದು ಐಟೆಕ್ ಕುರಿ ಫಾರಮ್ನ ಮಾಡಿ ಹಾಗೂ ಒಂದು ಶೈನಿಂಗ್ ಸ್ಟಾರ್ ಫಾರ್ಮ್ ಹೌಸ್ ಅಂತೇಳಿ ನಾನು ಒಂದು ಫಾರ್ಮ್ ಹೌಸ್ನಲ್ಲಿ ವರ್ಕ್ನ ಪ್ರಾರಂಭಿಸಿದ್ದೀನಿ. ಇದು ನಂಜನಗೂಡಿನ ಶೈನಿಂಗ್ ಸ್ಟಾರ್ ಫಾರ್ಮ್ ಹೌಸ್. ಇಲ್ಲಿ ನನಗೆ ಒಂದು ಕಾಲ್ ಬಂತು ಸುಮಾರು ಒಂದು 8 ತಿಂಗಳಿಂದ. ನಮ್ಮ ಎಲ್ಲ ಪ್ರತಿಯೊಂದು ವೀಡಿಯೋಸನ್ನು ಇವರು ಫಾಲೋಅಪ್ ಮಾಡ್ತಾಯಿದ್ರು. ಶೈನ್ ಅಂತ ಹೇಳ್ಬಿಟ್ಟು ಇವರು ಹೆಸರು ಬಂದು, ಇವರು ನಮ್ಮ ವೀಡಿಯೋಸ್ನ ಪ್ರತಿಯೊಂದು ವೀಡಿಯೋಸು, ನಮ್ಮ ಫಿನಿಶಿಂಗು ಮತ್ತು ನಮ್ಮ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇವರು ನಮಗೆ ಒಂದು ಕಾಲ್ ಬಾಡಿ ನನಗೆ ಸರ್ ಈ ಥರ ನಿಮಗೆ ಕಾಲ್ ಮಾಡಿ ಮಾತಾಡಬೇಕು ಅಂತೇಳ್ಬಿಟ್ಟು ಸುಮಾರು ಹೊತ್ತು ನಮ್ಮ ಹತ್ರ ಮಾತಾಡಿ ಇವರು ಪ್ರತಿಯೊಂದು ಕೆಲಸವನ್ನು ಕೂಡ ನನಗೆ ವಹಿಸ್ಕೊಟ್ಟು ನಾವೀಗ ಅಲ್ಲಿ ಒಂದು ಕೆಲಸವನ್ನು ಪ್ರಾರಂಭಿಸಿದ್ದೇವೆ. ಆ ಜಾಗದಲ್ಲಿ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ನಾವು ಲಾಡ್ಜ್ನಲ್ಲಿ ಉಳ್ಕೊಳ್ಳೋಕೆ ಬಂತು ಕೆಲಸಗಳು. ನಂತರ ಎಷ್ಟೇ ಕಷ್ಟ ಆದರೂ ಆ ಕೆಲಸನ ನಾನು ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ನಾನು ಶೈನ್ ಅವ್ರಿಗೆ ಒಂದು ಮಾತು ಕೊಟ್ಟು ನಾವು ಕೆಲಸನ ಪ್ರಾರಂಭಿಸ್ತೋ. ಅಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ, ಹಾಗೂ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಏನಿಲ್ಲ. ಪೂರ್ತಿ ಸುತ್ತಲೂ ಒಂದು ಬೀಳಿನ ವಾತಾವರಣ ಇದ್ದಿದ್ದರಿಂದ ನಾವು ತುಂಬ ಕಷ್ಟಪಟ್ಟು ಈ ಕೆಲಸನ ನಾನು ಅಲ್ಲಿ ಮಾಡಲಿಕ್ಕೆ ಪ್ರಯತ್ನಪಟ್ಟೆ. ದಯವಿಟ್ಟು ಬಿಸ್ನೆಸ್ ಮಾಡಲಿಕ್ಕೆ ಇಷ್ಟ ಇರ್ತಕ್ಕಂಥ ಯಾವುದೇ ಒಬ್ಬ ಪ್ರೇಕ್ಷಕರಾಗಲಿ ವೀಕ್ಷಕರಾಗಲಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ. ಇದರಲ್ಲಿ ತಿಳ್ಕೊಬೇಕಾದಂಥ ಎಲ್ಲ ಪ್ರತಿಯೊಂದು ವೀಡಿಯೋಸ್ನ ಒಂದು ಮಾಹಿತಿಯನ್ನು ನಾನು ತಿಳಿಸಿರ್ತೇನೆ ನೋಡಿ. ಈಗ ನೋಡ್ತಾ ಇರೋದು ನೀವು ಒಂದು ಐಟೆಕ್ ಕುರಿ ಫಾರಮ್. ನಮ್ಮ ಪ್ಯಾರಿಸ್ನಿಂದ ಬಂದು ಅವರು ಒಂದು ನಮ್ಮ ಇಂಡಿಯಾದ ಒಂದು ಕರ್ನಾಟಕದಲ್ಲಿ ಒಂದು ಹೈನುಗಾರಿಕೆಯನ್ನು ಪ್ರಾರಂಭಿಸ್ತಾರಿಂದ ತುಂಬ ಖುಷಿಯಾಯಿತು. ಅವ್ರಿಗೋಸ್ಕರ ನಾನು ಈ ಒಂದು ಕೆಲಸನ ನಾನು ಮಾಡಲೇಬೇಕು ಚಾಲೆಂಜ್ ಆಗಿ ಅಂತ ತೊಗೊಂಡು, ಸರ್ ನೀವು ಯಾವ ಥರ ಹೇಳ್ತೀರಾ ಆ ಥರ ನಾನು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಹಣಕಾಸಲ್ಲಾಗಲಿ, ನೀವು ಯಾವ ಥರ ಡಿಸೈನ್ ಮಾಡ್ತೀರಾ, ಯಾವ ಥರ ನೀವು ವರ್ಕ್ನ ಮಾಡ್ತೀರಾ, ಪ್ರತಿಯೊಂದಕ್ಕೂ ನಾನು ಎಲ್ಲದಕ್ಕೂ ಓಕೆ ಇದೆ ಅಂತೇಳಿ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾಡಿ ಅನ್ನೋ ಲೆಕ್ಕಕ್ಕೆ ನಮಗೆ ಒಂದು ಪರ್ಮಿಷನ್ನ ಕೊಟ್ಟರು. ಹಾಗಾಗಿ ನಾನು ಈ ವಿಡಿಯೋವನ್ನು ನನಗಿಷ್ಟ ಬಂದಂಗೆ ನಮ್ಮ ರೀತಿಲಿ ನಾವು ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳಿ ಖುಷಿಯಿಂದ ನಾನು ಈ ವಿಡಿಯೋಸ್ನ ಹಸು ಹಾಗೂ ಐಟೆಕ್ ಕುರಿ ಫಾರಮ್ನ ಎರಡೂ ಒಂದು ಇದರಲ್ಲೇ ನಾನು ತೋರಿಸಿರ್ತೀನಿ. ಇದ್ರ ಪ್ರತಿಯೊಂದು ಕಾಸ್ಟ್ನು ಕೂಡ ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಫ್ರಾನ್ಸ್ನಿಂದನೇ ಒಂದು ಆಡಿಯೋ ಹಾಗೂ ವಿಡಿಯೋ ಮುಖಾಂತರ ಅವರು ನಿಮ್ಮೊಂದಿಗೆ ನಾನು ಪ್ರಸಾರ ಮಾಡ್ತೀನಿ. ಈಗ ನೋಡ್ತಾ ಇರೋದು ನೀವು ಐಟೆಕ್ ಹಸು ಹಾಗೂ ಕುರಿ ಫಾರ್ಮ್. ನೋಡ್ತಾ ಇರೋ ವೀಕ್ಷಕರೇ, ಇಲ್ಲಿ ನಡೀತಿರ್ತಕ್ಕಂಥ ಪ್ರತಿಯೊಂದು ಕೆಲಸನೂ ಕೂಡ ನಾನು ಹಂತವಾಗಿ ನಮ್ಮ ವೀಡಿಯೋಸ್ನ ಪ್ರಸಾರ ಮಾಡುತ್ತಾ ಹೋಗ್ತೇನೆ. ಈಗ ನಿಮಗೆ ಸದ್ಯಕ್ಕೆ ಒಂದು ತೋರಿಸ್ತಾ ಈ ವಿಡಿಯೋ 1ನೇ ಭಾಗದ ವಿಡಿಯೋನ ನಿಮಗೆ ಪ್ರಸಾರ ಮಾಡ್ತಿದ್ದೇನೆ. ಇದು ಐಟೆಕ್ ಕುರಿ ಫಾರಮ್ ಹಾಗೂ ಐಟೆಕ್ ಹಸು ಫಾರಮ್ ಕೂಡ ನಾನು ಈ 2 in 1 ವರ್ಕನ್ನು ನಾನು ಮಾಡಿದ್ದೀನಿ. ನೋಡ್ತಾ ಇರೋ ಕೆಳಭಾಗದಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಶೀಟಿನ ಮುಖಾಂತರ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಕಸಗಳು ಒಂದು ಸ್ಲೋಪಿನ ಮುಖಾಂತರ ಒಂದು ಕೆಳಭಾಗದಲ್ಲಿ ಬಿದ್ದು, ಇದರಿಂದ ಹಸು ಹಾಗೂ ಅದರ ಕಸದ ಮುಖಾಂತರ ಮುಂದಿನ ಒಂದು ಜಾಗಗಳಿಗೆ, ಸಂಬಂಧಪಟ್ಟ ಜಾಗಗಳಿಗೆ ಒಂದು ಗುಂಡಿಯನ್ನು ಮಾಡಿ ಅಲ್ಲಿ ಕಸದ ಒಂದು ಶೇಖರಣೆ ಕೂಡ ಮಾಡುವ ಒಂದು ವಿಧಾನವನ್ನು ನಿಮಗೆ ತೋರಿಸ್ತೀನಿ. ಇದಾದ ನಂತರ ಇಲ್ಲಿ ಮಾಡಿರ್ತಕ್ಕಂಥ ಈ ಶೈನಿಂಗ್ ಸ್ಟಾರ್ ಫಾರ್ಮ್ ಹೌಸ್ನಲ್ಲಿ ಒಂದು ಕೃಷಿ ಹೊಂಡ, ಅಲ್ಲಿ ಒಂದು ವಾಟರ್ ಹೌಸ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇರುತ್ತೆ. ಹಾಗೂ ಇನ್ನೂ ಪ್ರತಿಯೊಂದು ಹಲವಾರು ಸ್ಟೋರೇಜ್ ರೂಮ್, ಇಲ್ಲಿ ಬೇಕಾದಂಥ ಎಲ್ಲ ಒಂದು ಅವರಿಗೆ ವ್ಯವಸ್ಥೆ ಆಗುವಂಥ ನಾವು ಒಂದು ಕೆಲಸ ಕಾಮಗಾರಿಗಳನ್ನು ನಮ್ಮ ಟೀಮ್ MS ಫ್ಯಾಬ್ರಿಕೇಷನ್ ಇದನ್ನು ವಹಿಸಿ ಈ ಕೆಲಸವನ್ನು ತೊಡಗಿರ್ತೇವೆ ನೋಡಿ. ಈಗ ನಾವು ಇದರ ಒಂದು ಮ್ಯಾಟ್ ಮುಖಾಂತರ ನಾವು ಒಂದು ಕೆಲಸ ಮಾಡ್ತಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ದಯಮಾಡಿ ನಮ್ಮ ಈ ವಿಡಿಯೋಸು ನಿಮ್ಗೆ ಇಷ್ಟ ಆದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರಿಗೆ ಇಷ್ಟ ಆಗೋಂಥ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಕೇಳ್ಕೊತ ನಾನು ನಿಮಗೆ ಈ ಒಂದು ಸೀಟ್ ಮುಚ್ಚುವ ಮುಖಾಂತರ ನಿಮಗೆ ಒಂದು ವಿಡಿಯೋನ ಈಗ ನೋಡ್ತೀರಾ. ಇದು ಕೆಳಭಾಗದಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಶೀಟಿನ ಹಾಗೂ ಮೇಲ್ಭಾಗದಲ್ಲಿ ಮುಚ್ಚಿರ್ತಕ್ಕಂಥ ಸೈಡ್ ಶೀಟಿನ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ದಿನ ನಮಗೆ ಚಳಿಯ ವಾತಾವರಣ, ಸುತ್ತಲೂ ಮಂಜು ಕಟ್ಟಿರುವ ಹಾಗೆ ನಮಗೆ ಒಂದು ವಾತಾವರಣ, ತುಂಬ ಚಳಿಯಲ್ಲಿ ನಾವು ಈ ಜಾಗದಲ್ಲಿ ಕೆಲಸವನ್ನು ಮಾಡಬೇಕಾಗಿ ಬಂತು. ತುಂಬ ಅದ್ಭುತವಾದ ಈ ಜಾಗದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಶೈನ್ ಅವರ ಒಂದು ಬೆಂಬಲ ಹಾಗೂ ಅವರ ಮಾತಿನ ಇದು ನಮಗೆ ತುಂಬ ಖುಷಿಪಟ್ಟು ಈ ಕೆಲಸನ ನಮಗೆ ತುಂಬ ಇಂಟ್ರೆಸ್ಟ್ ಆಗಿ ನಾವು ಕೆಲಸನ
ಮಾಡಿರ್ತೀವಿ ಅನ್ನೋದಕ್ಕೆ ಒಂದು ಸಂಕೋಚ ಏನು ಪಡೋದಿಲ್ಲ ನಾವು. ಕಾರಣ ಏನು ಅಂತಂದರೆ ನೋಡಿ, ನಮಗೆ ಹಗಲು ರಾತ್ರಿ ಅನ್ನೋದು ಈ ಕೆಲಸವನ್ನು ಶ್ರಮ ಬಿದ್ದು ನಾವು ಕೆಲಸವನ್ನು ಮಾಡಿಕೊಟ್ಟಿರ್ತೇವೆ. ಮುಂದಿನ ಭಾಗದಲ್ಲಿ ಕಷ್ಟಪಟ್ಟು ದುಡಿದ್ರೆ ಒಂದು ಸುಖ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಶೈನ್ ಅವರ ಒಂದು ಮಾತು, ಅವರ ಒಂದು ಒಳ್ಳೆತನ ನಮಗೆ ಈ ಕೆಲಸಕ್ಕೆ ದಾರಿನ ತೋರಿಸ್ಕೊಡ್ತು ಅಂತ ಹೇಳಿ ತಪ್ಪಾಗೋದಿಲ್ಲ. ರಾತ್ರಿ ವೇಳೆಯಲ್ಲಿ ಸುಮಾರು 1 ಗಂಟೆ 30 ನಿಮಿಷದಲ್ಲಿ ಮಾಡ್ತಿರ್ತಕ್ಕಂಥ ಒಳಭಾಗದ ಒಂದು ಪಾರ್ಟೇಷನ್ ವರ್ಕ್ ಕೂಡ ನೀವು ನೋಡ್ತಾ ಇದ್ದೀರಾ. ಇದು ರಾತ್ರಿಯಲ್ಲಿ ಲೈಟ್ ಮುಖಾಂತರ ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಕರೆಂಟ್ನ ಅಭಾವ ತುಂಬ ಇರೋದ್ರಿಂದ ನಮಗೆ ಇಲ್ಲಿ ಜನರೇಟರ್ ಮುಖಾಂತರ ನಾವು ಈ ಕೆಲಸವನ್ನು ಮಾಡಿರ್ತೇವೆ. ಬೆಳಗಿನ ಜಾವದಲ್ಲಿ ಪೂರ್ತಿಯಾಗಿ ಮುಗಿಸಿರ್ತಕ್ಕಂಥ ಕೆಲಸನ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರೋ ವೀಕ್ಷಕರೇ, ನಿಮ್ಮ ಯಾವುದೇ ಒಂದು ಕೆಲಸ ಇದ್ದಲ್ಲಿ MS ಫ್ಯಾಬ್ರಿಕೇಷನ್ ಅವರನ್ನ ಭೇಟಿ ಮಾಡಿ. ಮುಂದಿನ ಭಾಗದಲ್ಲಿ ನಾವು ಫ್ರಾನ್ಸ್ನಿಂದ ಮಾತಾಡಿರ್ತಕ್ಕಂಥ ಶೈನ್ ಫ್ಯಾಮಿಲಿ ಅವರು ನಮ್ಮ ಒಂದು ಪ್ರಮೋಷನ್ ವಿಡಿಯೋನು ಕೂಡ ನಾನು ಮುಂದಿನ ಭಾಗದಲ್ಲಿ ನಿಮಗೆ ವಿಡಿಯೋನ ಹಾಕ್ತಾಯಿದ್ದೀನಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಮುಗಿಸೋ ಅಂಥದಕ್ಕೆ ಬಂದಿದೆ. ಇದು ಸ್ಟೇರ್ ಕೇಸ್ನ ಭಾಗವನ್ನು ನೋಡ್ತಿದ್ದೀರಿ. ಈಗ ಈ ಸ್ಟೇರ್ ಕೇಸು ನಾವು 2 ಲ್ಯಾಂಡಿಂಗ್ನ ಕೊಟ್ಟು ನಾವು ಈ ಭಾಗವನ್ನು ನಾವು ಒಂದು ವಿಶೇಷ ರೀತಿಯಲ್ಲಿ, ನಾನು ಎಲ್ಲೂ ಕೂಡ ಈ ಥರ ಲ್ಯಾಂಡಿಂಗ್ನ ಮಾಡಿಲ್ಲ. ಇದು ಫಸ್ಟ್ ಟೈಮು. ಅವರ ಇಷ್ಟಪಟ್ಟ ಹಾಗೆ ಅವ್ರಿಗೂ ತುಂಬ ಇಷ್ಟ ಆಗಿರ್ತಕ್ಕಂಥ ಈ ಲ್ಯಾಂಡಿಂಗು ವಿತ್ ಒಳಭಾಗದಲ್ಲಿ ನೋಡ್ತಿದ್ದೀರ ನೀವೀಗ. ಇದು ಫುಡ್ ಟ್ರೇ ಹಾಗೂ ವಾಟರ್ ಬಾಲ್ ಟ್ಯಾಂಕಿನ ವ್ಯವಸ್ಥೆ ಒಂದು 2 ಆಗಬೇಕಾಗಿದೆ. ಇದರ ಸಂಪೂರ್ಣವಾದ ಒಂದು ವಿಡಿಯೋನ ನಾನು ವೀಕ್ಷಕರೇ ನಿಮ್ಮ ಮುಂಭಾಗದಲ್ಲಿ ವಿಡಿಯೋನ ನಾನು ಹಾಕ್ತೀನಿ. ನೋಡ್ತಾ ಇರೋ ವೀಕ್ಷಕರೇ, ಫೈನಲ್ ಆಗಿ ಮುಗಿರ್ತಕ್ಕಂಥ ವಿಡಿಯೋನ ನಾನು ಮುಂದಿನ ಭಾಗದಲ್ಲಿ ಪ್ರಸಾರ ಮಾಡ್ತೀನಿ. ದಯವಿಟ್ಟು ಈ ನಮ್ಮ ಒಂದು ವಿಡಿಯೋಸು ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ. ಜನಗಳಿಗೆ ನಿಮ್ಮ ಕಮೆಂಟ್ಸ್ ಮುಖಾಂತರ ಯಾವುದೇ ತಪ್ಪುಗಳಿದ್ದನ್ನು ನಮಗೆ ಸರಿಪಡಿಸಲಿಕ್ಕೆ ಒಂದು ಕಮೆಂಟ್ ಮುಖಾಂತರ ನಮಗೆ ಮೆಸೇಜನ್ನ ಕಳಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಸುಂದರವಾದ ಒಂದು ವಿಡಿಯೋಸನ್ನು ನಿಮಗೆ ಪ್ರಸಾರ ಮಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ನನ್ನ ಪ್ರೇಕ್ಷಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಾವು ಮುಂದಿನ ಲೇಬರ್ ಶೆಡ್ ಹಾಗೂ ಎಲ್ಲ ಇದು ಮಾಡತಕ್ಕಂಥ ಕೆಲಸಗಳನ್ನ ಮುಂದಿನ ವಿಡಿಯೋದಲ್ಲಿ ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು.